ನಮಸ್ಕಾರ. ಇಂದಿನ ಸ್ಪಿರಿಚುವಲ್ ಜರ್ನಿಯಲ್ಲಿ ಕರ್ಮ ನಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ನೋಡ್ತಾ ಇರ್ತೀವಿ, ತುಂಬ ನಿಯತ್ತಾಗಿರೋರು ಅಥವಾ ತುಂಬ ಏನು ಅಂತಂದರೆ ಜೆನ್ಯೂನ್ ಪರ್ಸನ್ಸು ಅಥವಾ ಏನು ಅಂತಂದರೆ ನಾನು ಹೀಗೆ ಇರಬೇಕು ಅಂತ ತುಂಬ ಎಥಿಕ್ಸ್ ಇಟ್ಕೊಂಡಿರೋರು ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ತುಂಬ ಸಂಕಷ್ಟಗಳು ಎದುರಾಗ್ತಾ ಇರತ್ತೆ. ಒಂದಲ್ಲ ಒಂದು ಏನೋ ಒಂಥರ ಗಂಡಾಂತರಗಳು ಬರ್ತಾ ಇರತ್ತೆ ಅಥವಾ ಹೇಳ್ಕೊಳಕ್ಕಾಗ್ದಿರೋ ಸಂಕಷ್ಟನ ಅವ್ರು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಮೇನ್ ಕಾರಣ ಏನು ಅಂತ ಅಂದರೆ ಅವರಲ್ಲಿ ಸೆಲ್ಫ್ ಅವೇರ್ನೆಸ್ ಇರೋದಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ಅವ್ರ ಜೀವನ ಎಲ್ಲ ಬೇರೆಯವ್ರಿಗೋಸ್ಕರನೇ ಮುಡಿಪಿಟ್ಬಿಟ್ಟಿರ್ತಾರೆ. ನಾನು ಇಂಥವ್ರಿಗೆ ಒಳ್ಳೇದು ಮಾಡಬೇಕು, ನಾನು ಪೀಪಲ್ ಪ್ಲೀಸಿಂಗ್ ಆಗಿರಬೇಕು, ನಾನು ಇಲ್ಲ ಅಂತ ಹೇಳಬಾರ್ದು. ಸೊ ಅವ್ರಿಗೆ ಸೆಲ್ಫ್ ಕಾನ್ಷಿಯಸ್ನೆಸ್ಸೇ ಅವ್ರು ಏನು ಮಾಡ್ತಿರ್ತಾರೆ ಅವೇಕನ್ನೇ ಅವ್ರಿಗೆ ಇರೋದಿಲ್ಲ. ಈ ಥರ ಇರೋರು ತುಂಬ ಕಾರ್ಮಿಕ್ ಪ್ಯಾಟರ್ನ್ ಲೂಪಲ್ಲಿ ಸೇರ್ಕೊಳ್ತಾರೆ. ಹಾಗೆ ನಾವು ರಿಲೇಷನ್ಶಿಪ್ಪಲ್ಲಿ ನೋಡ್ಬೋದು, ನಮಗೆ ಯಾರು ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ನಮ್ಗೆ ಯಾರು ಅಟ್ಯಾಚ್ಮೆಂಟೇ ಅಂತಾನೆ ಅನ್ಸೋದಿಲ್ಲ. ಅಥವಾ ನಮಗೆ ಏನು ಅಂತಂದರೆ ಅವರು ತುಂಬ ನಮಗೆ ಮೋಸ ಮಾಡ್ತಾ ಇರ್ತಾರೆ ಅಥವಾ ಟೈಮ್ ಕೊಡೋದಿಲ್ಲ. ಇಂಥವ್ರನ್ನೇ ನಾವು ಹುಡ್ಕೊಂಡು ಹೋಗಿ ಪ್ರೀತಿ ಮಾಡ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು? ಯಾಕೆ ಅಂತಂದರೆ ನಮ್ಮ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅದನ್ನು ನಾವು ಮಿರರ್ ಆಗಿ ತೋರಿಸ್ತಾ ಇರ್ತೀವಿ. ಇದು ಒಂದು ಕಾರ್ಮಿಕ್ ಪ್ಯಾಟರ್ನ್. ಯಾಕೆ ಅಂತಂದರೆ ನಮ್ಮೊಳಗೆ ಏನೋ ಒಂದು ಭಯ ಇರುತ್ತೆ, ಫಿಯರ್ ಆಫ್ ಲಾಸ್ ಇರುತ್ತೆ. ಈ ವ್ಯಕ್ತಿನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಬೆಳ್ಕೊಳ್ಳುತ್ತೆ. ಮತ್ತು ಇವ್ರು ಬಿಟ್ಟರೆ ನನಗೆ ಇನ್ಯಾರು ಕರೆಕ್ಟಾಗಿರೋರು ಸಿಗೋದೇ ಇಲ್ವೇನೋ ಅಂತ ನಾವು ಸೆಲ್ಫ್ ವರ್ತನ್ನ ನಾವು ಮರ್ತುಬಿಟ್ಟು ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ, ಫೇಸ್ ಡಿಫ್ರೆಂಟ್ ಆಗ್ತಿರತ್ತೆ, ಆದರೆ ನಮ್ಗೆ ಏನು ಅವರಿಂದ ಎಕ್ಸ್ಪೀರಿಯನ್ಸ್ ಆಗ್ತಿರತ್ತಲ್ಲ ಅದು ಸೇಮ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನಾವು ನೋಡ್ಬೋದು, ಇವಾಗ ನಾವು ಯಾರನ್ನೋ ಒಬ್ರನ್ನ ಪ್ರೀತಿ ಮಾಡ್ತೀವಿ, ಆ ವ್ಯಕ್ತಿ ನಮ್ಮನ್ನ ತುಂಬ ಗ್ರಾಂಟೆಡ್ ಆಗಿ ತಗೊಳ್ತಾನೆ ಅಥವಾ ನಮ್ಗೆ ಯಾವುದೇ ಥರ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಟೈಮ್ ಕೊಡೋದಿಲ್ಲ. ಅಥವಾ ಇಲ್ಲೆಲ್ಲೋ ಒಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ರೆ ಆಚೆ ಒಂದು ಇನ್ನೊಂದೇನೋ ರಿಲೇಷನ್ಶಿಪ್ ಇಟ್ಕೊಂಡು ತುಂಬ ಮೋಸ ಮಾಡ್ತಿರ್ತಾನೆ. ಬಟ್ ನಮಗೆಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ನಮ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ಈ ವ್ಯಕ್ತಿ ನನಗೆ ಸರಿಯಾದವನಲ್ಲ, ನನಗೆ ಟೈಮ್ ಕೊಡ್ತಾ ಇಲ್ಲ, ಅಥವಾ ನನ್ನ ಪ್ರೀತಿಗೆ ನನ್ನ ಪ್ರೀತಿ ಕೊಡ್ತಾ ಇದ್ದೀನಿ, ಅದಕ್ಕೆ ನನಗೆ ರೆಸಿಪ್ರೊಕೇಶನ್ ಸಿಗ್ತಾ ಇರಲ್ಲ ಅಂತ. ಬಟ್ ಸ್ಟಿಲ್ ನಾವು ಅದೇ ಪರ್ಸನ್ನ ನಾವು ಚೂಸ್ ಮಾಡ್ತೀವಿ. ಇಲ್ಲ ಆಯಿತು, ನನಗೆ ಈ ಪರ್ಸನ್ ಬೇಡ, ಆಯಿತು ನಾನು ಇದರಿಂದ ದೂರ ಹೋಗ್ತೀನಿ, ಅಥವಾ ಅವನೇ ಬಿಟ್ಟು ಹೋದ, ಮತ್ತೆ ಇದೇ ಥರ ನಮ್ಮ ಲೈಫಲ್ಲಿ ಇನ್ನೊಬ್ಬ ಪರ್ಸನ್ ಬರ್ತಾನೆ. ಯಾಕೆ ಅಂತಂದರೆ ನಮ್ಮ ಸೆಲ್ಫ್ ಅವೇರ್ನೆಸ್ನ ಹುಟ್ಟಿಸೋದಕ್ಕೆ ಅಥವಾ ತೋರಿಸೋದಕ್ಕೆ ಆ ವ್ಯಕ್ತಿಗಳು ಬೇರೆ ರೂಪದಲ್ಲಿ ನಮ್ಮ ಜೀವನದಲ್ಲಿ ಬರ್ತಾ ಇರ್ತಾರೆ. ಯಾಕೆ ಅಂತಂದರೆ ನಾವು ಈ ಸೋಲ್ ಕಾಂಟ್ರಾಕ್ಟ್ನ ಹೋದ ಜನ್ಮದಲ್ಲೇ ಮಾಡ್ಕೊಂಡು ಬಂದಿರ್ತೀವಿ. ಯಾಕಂದರೆ ಪ್ರತಿಯೊಂದು ಜನ್ಮ ನಾವು ತಾಳ್ಬೇಕಾದ್ರೆ ತಂದೆ ಆಗಲಿ, ತಾಯಿ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಗಂಡ ಆಗಲಿ, ಸ್ನೇಹಿತರನ್ನಾಗಲಿ ಅಥವಾ ನಮ್ಮ ಶತ್ರುಗಳನ್ನಾಗಲಿ ನಾವೇ ಚೂಸ್ ಮಾಡ್ಕೊಂಡು ಬಂದಿರ್ತೀವಿ. ನನಗೆ ಇಂಥವರೇ ತಂದೆ ಆಗಿ ಬರಬೇಕು, ಇಂಥವರೇ ತಾಯಿಯಾಗಿ ಬರಬೇಕು. ಯಾಕಂದರೆ ನಮ್ಮ ಋಣಗಳನ್ನ ನಾವು ತೀರಿಸ್ಬೇಕಾಗತ್ತೆ. ನಮ್ಮ ಏನು ಹೋದ ಜನ್ಮದಲ್ಲಿ ಕರ್ಮಗಳು ಮಾಡಿರ್ತೀವಲ್ಲ, ಆ ಆತ್ಮ ಈ ಜನ್ಮಕ್ಕೆ ಬಂದು ಆ ಋಣ ಬಾಧೆಗಳನ್ನೆಲ್ಲ ಕಳಿಬೇಕಾಗತ್ತೆ, ಕರ್ಮಗಳನ್ನ ಕಳಿಬೇಕಾಗತ್ತೆ. ಆ ಕರ್ಮಗಳು ಈ ಜೀವನದಲ್ಲೂ ನಾವು ಪಾಠ ಕಲಿತು ನಾವು ಮುಂದೆ ಹೋಗಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ಜನ್ಮದಲ್ಲೂ ಇದೇ ತರ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕರ್ಮದ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡ್ತಾ ಹೋದ್ವಿ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.